ಮಹಾಯೋಗಿ ಶ್ರೀ ವೇಮನವರ ಕೀರ್ತನೆಗಳು ನಮಗೆ ದಾರಿದೀಪವಾಗಿವೆ. ಅವರ ಹಾದಿಯನ್ನ ಪ್ರತಿಯೊಬ್ಬರು ಅನುಸರಿಸಬೇಕು ಎಂದು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿನ ಬಾನಸವಾಡಿ ಸಮೀಪದ ವರಮಾವು ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದ ಮಹಾಯೋಗಿ ಶ್ರೀ ವೇಮನವರ 612ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ರೆಡ್ಡಿ ಜನಾಂಗವು ದಾನ ಧರ್ಮ ಮಾಡುವುದರಲ್ಲಿ ಮುಂಚೂಣಿಯಲ್ಲಿ ಇರುತ್ತದೆ. ನಮ್ಮ ಸಮುದಾಯದ ಕೆಸಿ ರೆಡ್ಡಿ ಅವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿದ್ದು ನಮ್ಮ ಜನಾಂಗಕ್ಕೆ ಕೀರ್ತಿ ತಂದಿದ್ದಾರೆ ಹಾಗೂ ವಿಧಾನಸೌಧ ಕಟ್ಟಲು ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಜಾಗ ತೋರಿಸಿ ಅಡಿಪಾಯ ಹಾಕಿದ್ದು ನಮ್ಮ ರೆಡ್ಡಿ ಜನಾಂಗದ ಕೆಸಿ ರೆಡ್ಡಿ ಅವರು ಎಂದರು. ಆಮೇಲೆ ಅದು ಚಿಕ್ಕದಾಗಿತ್ತು. ಆಮೇಲೆ ಕೆನ್ನೆಯಲ್ಲಿ ಹನುಮಂತ ಅವರು 52ರಲ್ಲಿ ಮುಖ್ಯಮಂತ್ರಿಗಳಾದ ಮೇಲೆ ಚಿಕ್ಕದಾಗಿ ಇನ್ನೂ ದೊಡ್ಡದಾಗಿ ಮಾಡೋಣ ಅಂತೇಳಿ ಆಮೇಲೆ ಅದನ್ನು ವಿಶಾಲವಾಗಿ ಕಟ್ಟಿಸಿದ್ರು. ಮತ್ತು ಇಬ್ಬರು ಕೂಡ ಕಾರಣಕರ್ತರೆ. ಇವರು ಫೌಂಡೇಶನ್ ಹಾಕಿದ್ರು. ಆಮೇಲೆ ಕೆನ್ನೆಯಲ್ಲಿ ಹನುಮಂತಯ್ಯನವರು ಅದನ್ನು ಭಾಳ ದೊಡ್ಡದಾಗಿ ಕಟ್ಸೋದಕ್ಕೆ ಅವರ ಪಾತ್ರ ಭಾಳ ದೊಡ್ಡದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಕೆಸಿ ರೆಡ್ಡಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಆಮೇಲೆ ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗ್ತಾರೆ, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗ್ತಾರೆ. ಇವತ್ತು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ HAL, HMT, BEL ಮತ್ತು ಅಲ್ಲಿ ಕೋಲಾರ ಹತ್ರ BHEL, KGF ಹತ್ರ ಇದೆಲ್ಲ ಕೂಡ ಬರೋದಕ್ಕೆ ಅವರೇ ಕಾರಣಕರ್ತರು. ಅವರ ಈ ಪಬ್ಲಿಕ್ ಸೆಕ್ಟರ್ಸು ಒಂದೊಂದು ಪಬ್ಲಿಕ್ ಸೆಕ್ಟರಲ್ಲೂ ಕೂಡ 10,000, 15,000, 20,000 ಜನ, 30,000 ಜನ ಕೆಲಸ ಮಾಡ್ತಾಯಿದ್ರು. HAL 20,000-30,000 ಜನ ಕೆಲಸ ಮಾಡ್ತಾಯಿದ್ರು ಅಲ್ವಾ. ಆ ಕಾಲದಲ್ಲಿ ಪಬ್ಲಿಕ್ ಸೆಕ್ಟರ್ಸ್ನ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ತಂದಿದ್ದೇ ಅವರು ಬೃಹತ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ. ಮತ್ತು ಅದಾದಮೇಲೆ ಬರೀ ಕರ್ನಾಟಕಕ್ಕೆ ಮಾಡಿದ್ದಾರೆ ಅಂತಲ್ಲ, ಬೃಹತ್ ಮಂತ್ರಿಯಾಗಿ, ಕೈಗಾರಿಕೆ ಮಂತ್ರಿಯಾಗಿ ದೇಶದ ಎಲ್ಲ ಕಡೆ ಬಹಳಷ್ಟು ಪಬ್ಲಿಕ್ ಸೆಕ್ಟರ್ಸ್ ಆಗ ನೆಹರೂರವರು ಉದ್ಯೋಗ ಕೊಡಬೇಕು ಅಂತೇಳಿ ಪಬ್ಲಿಕ್ ಸೆಕ್ಟರ್ಸ್ನ ಮಾಡಿದ್ದು ಒಂದು. ಉದ್ಯೋಗ ಜೊತೆಗೆ ಸ್ವಾವಲಂಬಿಗಳಾಗಬೇಕಂತ ಆಗ ಬ್ರಿಟಿಷ್ನವರು ನಮಗೆ ವಿರೋಧದ ಸಂದರ್ಭದಲ್ಲಿ ನಮ್ಮದು ದೇಶದ ಬಗ್ಗೆ ಟೆಕ್ನಿಕಲಿ ಬರೀ 200 ಕೋಟಿ ದೇಶದ ಬಜೆಟ್ 200 ಕೋಟಿ. ಅಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆ ತಂದು ಇಂಡಸ್ಟ್ರೀಸು, ಡ್ಯಾಮ್ಸು ಎಲ್ಲ ಕೂಡ ಕಟ್ಟಿದಾಗ ಕೆಸಿ ರೆಡ್ಡಿಯವರು ಅವ್ರ ಜೊತೆಯಲ್ಲಿ ಮಂತ್ರಿಮಂಡಲದಲ್ಲಿದ್ದಾಗ ನಮ್ಮ ಸ್ವಂತ ಒಂದು ರಾಜ್ಯಕ್ಕೆ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು ನಾವು ಯಾರೂ ಕೂಡ ಮರೆಯುವಾಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ. ಬಳಿಕ ಮಾಜಿ ರಾಜ್ಯಸಭಾ ಸದಸ್ಯರಾದ ಕೆಸಿ ರಾಮಮೂರ್ತಿ ಅವರು ಮಾತನಾಡಿ, ಮಹಾಯೋಗಿ ವೇಮನ ಅವರು ಸುಮಾರು 4,000 ಕೀರ್ತನೆಗಳನ್ನು ರಚಿಸಿ ಅದನ್ನು ಕನ್ನಡಕ್ಕೂ ಅನುವಾದ ಮಾಡಿದವರಾಗಿದ್ದು, ಅವರ ಮಾರ್ಗದರ್ಶನ ಹಾಗೂ ಅವರ ಹಾದಿಯನ್ನ ನಾವೆಲ್ಲ ಅನುಸರಿಸಬೇಕು ಎಂದರು. ವೇಮನ ಜಯಂತಿ ನಾವೆಲ್ಲರೂ ಒಗ್ಗೂಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಒಂದು ದಿನ. ನಮ್ಮ ಬಗ್ಗೆ, ನಮ್ಮ ಜನಾಂಗದ ಬಗ್ಗೆ, ಜನಾಂಗದ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡತಕ್ಕಂತಹ ಸಮಯ. ಆ ಸಮಯದಿಂದ ಆ ದಿನದ್ದೇ ಈ ಒಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ರಾಷ್ಟ್ರ ಮಟ್ಟದಲ್ಲೇ ಅಗ್ರಗಣ್ಯ ನಾಯಕರಾಗಿ ಮೆರೆದು ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಳ್ಳೆಯ ಇತಿಹಾಸ ಪುಟಗಳನ್ನು ಸೃಷ್ಟಿಸ್ತಕ್ಕಂಥ ಕೆಸಿ ರೆಡ್ಡಿಯವರು ನಮಗೆಲ್ಲ ಮಾರ್ಗದರ್ಶಕರು. ಸದಾ ಅವರ ಮಾರ್ಗದರ್ಶನ ನಾವೆಲ್ಲ ನಡೆಯತಕ್ಕಂಥದ್ದು ಭಾಳ ಮುಖ್ಯ. ಅವರು ಭಾಳ ರೆವಲ್ಯೂಷನರಿ ಲೀಡರ್, ಒಂಥರ ಕ್ರಾಂತಿಕಾರಿ ಮನೋಭಾವದ ವ್ಯಕ್ತಿಯವರು. ಬಹುಶಃ ಅವರಲ್ಲಿ ಕ್ರಾಂತಿಕಾರಿ ಮನೋಭಾವ ಇಲ್ಲದೆ ಕಾಂಪ್ರಮೈಸಿಂಗ್ ಮನೋಭಾವ ಇದ್ದಿದ್ದರೆ ಬಹುಶಃ ಇನ್ನೂ ಅನೇಕ ವರ್ಷಗಳ ಕಾಲ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇರ್ಬೋದಾಗಿತ್ತು. ಅವರು ತಮ್ಮ ಕಟ್ಟುನಿಟ್ಟಾದ ಸ್ವಭಾವ, ಜನಪರವಾಗಿರತಕ್ಕಂತಹ ಕಾಳಜಿ, ನಿಷ್ಠೆ ಅವ್ರನ್ನ ಇವತ್ತು ಬೇರೆ ಎಲ್ಲರಿಗಿಂತ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂತಹ, ಅತ್ಯಂತ ಮುಖ್ಯವಾಗಿರ್ತಕ್ಕಂಥ, ಅತ್ಯಂತ ಪ್ರಭಾವಪೂರ್ಣ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ್ಯಾರು ರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಕೆಸಿ ರೆಡ್ಡಿ ಹೆಸರು ಕೂಡ ಒಂದು ಬರುತ್ತೆ ಅನ್ನೋದನ್ನು ಮಾತನಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಬಳಿಕ ರಾಜ್ಯ ರೆಡ್ಡಿ ಜನಾಂಗದ ನಿರ್ದೇಶಕರಾದ ಮುತ್ಸಂದ್ರ MA ಕೃಷ್ಣಾರೆಡ್ಡಿ, ಶೇಖರ್ ರೆಡ್ಡಿ ಮಾತನಾಡಿದ್ದಾರೆ. ಇವತ್ತು ಮಹಾಯೋಗಿ ವೇಮನರ ಜಯಂತ್ಯೋತ್ಸವ ಇಡೀ ರಾಜ್ಯದಂತ ಅಲ್ಲ, ರಾಷ್ಟ್ರದಂಥ ಒಂದು ಜಯಂತ್ಯೋತ್ಸವ ಅಂತ ಹೇಳ್ತೀವಿ. ಯಾಕಂದರೆ ಆಂಧ್ರದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಪಾಂಡಿಚೇರಿ ಇರ್ಬೋದು, ಕರ್ನಾಟಕದಲ್ಲಿ ಮೊದಲನೇ ಮುಖ್ಯಮಂತ್ರಿ
ರೆಡ್ಡಿ ಸಮಾಜದವರು ಆಗಿರ್ತಕ್ಕಂಥ ಒಂದು ದೊಡ್ಡ ಸಮಾಜ ಇದು. ಯಾಕಂದರೆ ಇವತ್ತು ವೇಮನ ಜಯಂತಿ ದಿವಸ ನಮಗೆ KC ರೆಡ್ಡಿ ರಸ್ತೆ ಇಕ್ಕಬೇಕು ಅಂತ ಹೇಳ್ಬಿಟ್ಟು ಸುಮಾರು 15 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಈಗ ನಮ್ಮ ಒಂದು ಹೋರಾಟ ನೆರವೇರಿದೆ. ಯಾಕಂದರೆ ಸಿಲ್ಕ್ ಬೋರ್ಡಿಂದ ಹಿಡಿದು ಹೆಬ್ಬಾಳವರೆಗೂ ನಮ್ಮದು KC ರೆಡ್ಡಿ ರಸ್ತೆ ಅಂತ ಹೇಳ್ಬಿಟ್ಟು ನಾವು ನಾಮಕರಣ ಮಾಡಬೇಕು ಅಂತ ಸರ್ಕಾರದಿಂದ ನಾವು ಅರ್ಜಿಯನ್ನು ಕೊಟ್ಟಿದ್ವಿ. ಇವತ್ತು ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಸತೀಶ್ ರೆಡ್ಡಿ ಇರ್ಬೋದು, ಎಲ್ಲ HK ಪಾಟೀಲು, ಕುಪೇಂದ್ರ ರೆಡ್ಡಿ, KC ರಾಮಮೂರ್ತಿ ಎಲ್ಲ ನಮ್ಮ ನಾಯಕರುಗಳೆಲ್ಲ ಸೇರಿ, ನಮ್ಮ ನಂದೀಶ್ ರೆಡ್ಡಿ ಅವರು, ಉದಯ್ ಕುಮಾರ್, ಶೇಖರ್ ರೆಡ್ಡಿ ಎಲ್ಲ ಈ ಭಾಗದ ಎಲ್ಲ ನಮ್ಮ ಸಮಾಜದ ಹಿರಿಯರೆಲ್ಲ ಸೇರಿ ಇವತ್ತು ಸಂಘಟನೆ ಮಾಡಿಕೊಂಡು ನಾವು ಇವತ್ತು ಬೇಕು ಅಂತ ಕೇಳಿದಾಗ ಇವತ್ತು ಸರ್ಕಾರದಿಂದ ನಮಗೆ ಘೋಷಣೆ ಮಾಡಿದ್ರು. ಅದಕ್ಕೆ ನಾವು KC ರೆಡ್ಡಿ ರಸ್ತೆಯನ್ನು ಇವತ್ತು ನಾಮಕರಣ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಕರ್ನಾಟಕ ರೆಡ್ಡಿ ಜನಸಂಘದಿಂದ ನಮ್ಮ ವೇಮನ ಜಯಂತ್ಯೋತ್ಸವ ಸರ್ಕಾರದಿಂದ ರಜಾರಹಿತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ 4:30 ಗಂಟೆಗೆ ಆ ಕಾರ್ಯಕ್ರಮ ಕೂಡ ರಾಜ್ಯ ಮಟ್ಟದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ಬೋದು, ಇಡೀ ನಮ್ಮ ಬೆಂಗಳೂರು ಭಾಗದ ಎಲ್ಲ ಭಾಗದಲ್ಲಿ ಇಡೀ ಹಬ್ಬದ ಒಂದು ದೊಡ್ಡ ಮಟ್ಟದಲ್ಲಿ ಹಬ್ಬ ವಾತಾವರಣ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ವೇಮನ ಜಯಂತಿ ಅಂದರೆ ಪ್ರತಿಯೊಬ್ಬರಿಗೆ ನಮ್ಮ ರೆಡ್ಡಿ ಅಂದರೆ ಪ್ರತಿಯೊಂದು ಗ್ರಾಮಗಳಲ್ಲಿ 2 ಜನ 3 ಜನ ಇದ್ದರೆ ಆ ಗ್ರಾಮದಲ್ಲಿ 500 ಜನ ಇದ್ರೂ ಅಂಥ ರೆಡ್ಡಿ ದಾನ ಧರ್ಮ ಮಾಡುವಂಥ ಒಂದು ಸಮಾಜ ಯಾವುದಾದ್ರೂ ಇದೆಯಾ ಅಂದರೆ ರೆಡ್ಡಿ ಸಮಾಜ ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೇನೆ. 612ನೇ ಮಹಾಯೋಗಿ ವೇಮನ ಜಯಂತ್ಯೋತ್ಸವದ ಶುಭಾಶಯಗಳು. ನಾಡಿನಾದ್ಯಂತ ಜನವರಿ 19ನೇ ತಾರೀಕು ಮಹಾಯೋಗಿ ವೇಮನ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವಂಥ ಪದ್ಧತಿಯನ್ನು ನಮ್ಮ ಸಮಾಜದ ಬಂಧುಗಳೆಲ್ಲರೂ ರೂಢಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮಹಾಯೋಗಿ ವೇಮನರು 15ನೇ ಶತಮಾನದಲ್ಲಿ ರಾಜಮನೆತನದಲ್ಲಿ ಜನಿಸಿ ಅವರ ರಾಜಮನೆತನವನ್ನೆಲ್ಲ ತ್ಯಜಿಸಿ ಒಬ್ಬ ದಾರ್ಶನಿಕನಾಗಿ ಮಹಾಯೋಗಿಯಾಗಿ ಪರಿವರ್ತನೆಗೊಂಡು ಒಂದು 5-6 ಸಾವಿರ ಪದ್ಯಗಳನ್ನು ರಚನೆ ಮಾಡಿ ಎಲ್ಲ ಆಡು ಭಾಷೆಯಲ್ಲೇ ರಚನೆ ಮಾಡಿದಿರುವಂಥ ವಚನಗಳನ್ನು ಅವರು ಎಲ್ಲ ಸಾಮಾನ್ಯ ಜನಗಳಿಗೆ ತಿಳಿಯುವ ಭಾಷೆಯಲ್ಲಿ ರಚನೆ ಮಾಡಿರುವಂಥ ಗ್ರಂಥಗಳನ್ನು ಇವತ್ತಿನ ದಿನ ನಾವೆಲ್ಲ ವಚನೆ ಮಾಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ 15ನೇ ಶತಮಾನದಲ್ಲಿ ಆಂಧ್ರದಲ್ಲಿ ಜನಿಸಿ ಇಡೀ ಆಂಧ್ರ ಮತ್ತು ಕರ್ನಾಟಕ, ತಮಿಳುನಾಡು ಎಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ದಾರ್ಶನಿಕ ಯೋಗಿ ಅಂತಂದರೆ ಮಹಾಯೋಗಿ ವೇಮನರು. ಅವರ ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ಮಹಾನ ಪುರುಷರಿಗೆ ಹೋಲಿಸಿದರೆ ಮಹಾಯೋಗಿ ವೇಮನರೊಬ್ಬ ಅತ್ಯಂತ ಹಿರಿಯರು ಹಾಗೂ ಸಮಾಜಕ್ಕೆ ಒಂದು ಪರಿವರ್ತನೆ ಮಾಡಿದಂಥ ಒಂದು ಮಹಾಯೋಗಿ ವೇಮನರ ಜಯಂತ್ಯೋತ್ಸವವನ್ನು ನಾವೆಲ್ಲ ಇವತ್ತಿನ ದಿವಸ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಇಲ್ಲಿ ಆಚರಣೆ ಮಾಡಿದ್ದೇವೆ. ಮತ್ತೊಮ್ಮೆ ಎಲ್ಲ ಸಮಾಜದ ಬಂಧುಗಳಿಗೆ ಮಹಾಯೋಗಿ ವೇಮನ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಸಮಾಜವನ್ನು ಇನ್ನೂ ಹೆಚ್ಚೆಚ್ಚು ಬಲಿಷ್ಠವಾಗಿ ಕಟ್ಟುವಂಥ ಒಂದು ದಾರಿಯನ್ನು ಮಹಾಯೋಗಿ ವೇಮನರು ಕರುಣಿಸಲಿ ಎಂದು ಪ್ರಾರ್ಥಿಸಿ ನಮ್ಮೆಲ್ಲರಿಗೂ ವಂದನೆಗಳು ಹೇಳ್ತೀನಿ. ಜೈ ಹಿಂದ್, ಜೈ ವೇಮನ. ಕಾರ್ಯಕ್ರಮದಲ್ಲಿ ಶಾಸಕ ಬೈರತಿ ಬಸವರಾಜು, ಬಿಬಿಎಂಪಿ ಮಾಜಿ ಮಹಾಪೌರ ಮಂಜುನಾಥ್ ರೆಡ್ಡಿ, ಪದ್ಮನಾಭ ರೆಡ್ಡಿ, ಬಿಬಿಎಂಪಿ ಸದಸ್ಯ ಉದಯ್ ಕುಮಾರ್, ರಾಜ್ಯ ರೆಡ್ಡಿ ಜನಾಂಗದ ನಿರ್ದೇಶಕರಾದ ಮುತ್ಸಂದ್ರ MA ಕೃಷ್ಣಾರೆಡ್ಡಿ, ಪೂರ್ವ ತಾಲೂಕಿನ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಮುಖಂಡ ಪ್ರಕಾಶ್ ರೆಡ್ಡಿ, ಜಯರಾಮ್ ರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಹಾಗೂ ಮುಜರಾಯಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ರೆಡ್ಡಿ ಜನಾಂಗದ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸಿದಂತಹ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಅವರಿಗೆ ಕಾರಣ ಪ್ರಕಾಶ್ ರೆಡ್ಡಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಬೆಳ್ಳಂದೂರು ಸುರೇಶ್ ಸ್ಮೈಲು ನಗ್ತಾಯಿದೆ ಇವರು కొంచెం ಓಕೆ ಡನ್. ಶ್ರೀನಿವಾಸ ರೆಡ್ಡಿ ಅವರು ಚಿಕ್ಕಸಂದ್ರ, ಮಹೇಶ್ ಅವರು ಬನ್ನಿ, ರೆಡ್ಡಿ ಅವರು ತಡವಾಗಿ ಬಂದ್ರು ಅಚ್ಚುಕಟ್ಟುವಾಗಿ ಅವರಿಗೆ ಸನ್ಮಾನವನ್ನು ಸ್ವೀಕರಣೆ ಮಾಡಿದಂಥ ಎಲ್ಲ ಕುಲಬಾಂಧವರಿಗೆ ಮತ್ತೊಮ್ಮೆ ಅಭಿನಂದನೆ. ವೇಮನ ಕೃಪೆಗೆ ಪಾತ್ರ ಆಗಬೇಕು. ದಯವಿಟ್ಟೆಲ್ಲ ಬಂಧುಗಳ ಮನವಿ.